ಈ ಒಂದು ತರಗತಿಯಲ್ಲಿ ಪೂತಿ ನರಸಿಂಹಾಚಾರ್ ಅವರು ಬರೆದಿರುವ ಕಣಿವೆಯ ಮುದುಕ ಪದ್ಯಭಾಗದ ಬಗ್ಗೆ ತಿಳಿದುಕೊಳ್ಳೋಣ. ಪದ್ಯಭಾಗಕ್ಕೆ ಹೋಗೋಕೆ ಮೊದಲು ಕವಿ ಪರಿಚಯವನ್ನ ನೋಡೋಣ. ಕವಿ ಪೂತಿ ನ ಕನ್ನಡದ ಖ್ಯಾತ ವಿದ್ವಾಂಸ, ಸಾಹಿತಿ, ಗೀತನಾಟಕಕಾರರಾದ ಪೂತಿ ನ ಅವರ ಪೂರ್ಣ ಹೆಸರು ಪುರೋಹಿತ ತಿರುನಾರಾಯಣ ನರಸಿಂಹಾಚಾರ್. ಪೂತಿ ನ ಎಂಬುದು ಇವರ ಕಾವ್ಯನಾಮ. ಇವರು ಮಾರ್ಚ್ 17, 1905 ಜನಿಸಿದರು. ಇವರ ತಂದೆ ತಿರುನಾರಾಯಣ ಅಯ್ಯಂಗಾರ್. ಇವರ ತಾಯಿ ಶ್ರೀರಂಗಮ್ಮ. ಇವರ ಸ್ಥಳ ಮಂಡ್ಯ ಜಿಲ್ಲೆಯ ಮೇಲುಕೋಟೆ. ಕೃತಿಗಳು: ಇವರ ಮಹಾಕಾವ್ಯ ಶ್ರೀಹರಿಚರಿತೆ, ನಾಟಕ ಜಹನವಿಗೆ ಜೋಡಿದೀವಿಗೆ ಮತ್ತು ಇತರ ನಾಟಕಗಳು, ಕವನ ಸಂಕಲನಗಳು ಹಣತೆ, ಮಾಂದಳಿರು, ಶಾರದಯಾಮಿನಿ, ಗಣೇಶ ದರ್ಶನ ಮುಂತಾದವು. ಗೀತನಾಟಕಗಳು ಗೋಕುಲ ನಿರ್ಗಮನ, ಕವಿ, ಅಹಲ್ಯೆ, ಸತ್ಯಾಯನ ಹರಿಶ್ಚಂದ್ರ, ಶಬರಿ, ವಿಕಟಕವಿ ವಿಜಯ, ಹಂಸದಮಯಂತಿ ಮುಂತಾದವು. ಪ್ರಶಸ್ತಿಗಳು: ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪಂಪ ಪ್ರಶಸ್ತಿ, ಪದ್ಮಶ್ರೀ ಪ್ರಶಸ್ತಿ, ನಾಡೋಜ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ ಮುಂತಾದಂತಹ ಪ್ರಶಸ್ತಿಗಳು ಸಂದಿವೆ. ಇವರು 1998 ನಿಧನರಾದರು. ವಸ್ತು ಮತ್ತು ಭಾಷೆಯ ನೆಲೆಗಟ್ಟಿನಲ್ಲಿ ಈ ಕವನ ಅತ್ಯಂತ ಉನ್ನತ ಮಟ್ಟದ ಕವನವಾಗಿದೆ. ಇದೊಂದು ಮಾನವೀಯತೆಯ ನೆಲೆಯಲ್ಲಿ ನೋಡಬೇಕಾದ ಕವನವಾಗಿದೆ. ಕತ್ತಲು ಆವರಿಸಿದೆ, ಮಳೆ ಭಯಾನಕವಾಗಿ ಸುರಿಯುತ್ತಿದೆ. ಆ ಭಯಾನಕ ಕಣಿವೆಯಲ್ಲಿ ಬಂಡೆಗೆ ಒರಗಿ ಕುಳಿತ ಮುದುಕನನ್ನು ಕಂಡ ಕವಿ ಆ ಮುದುಕನ ವ್ಯಾಘ್ರತೆಯನ್ನು ಕಂಡು ದೂರ ಸರಿದರೂ ಕರುಣೆಯಿಂದ ಮಾತನಾಡಿಸಿದಾಗ ಮುದುಕನ ಮನಸ್ಸು ಕರಗುತ್ತದೆ. ಮುದುಕ ಕೋಪ ಮತ್ತು ದುಃಖವನ್ನು ಮರೆತು ತನ್ನ ಮಗನನ್ನು ನೆನಪಿಸಿಕೊಳ್ಳುವುದರ ಮೂಲಕ ರಕ್ತ ಸಂಬಂಧಕ್ಕೆ ಒತ್ತು ಕೊಡುತ್ತದೆ ಈ ಕವಿತೆ. ಪದ್ಯವನ್ನು ಒಂದು ಬಾರಿ ಓದುತ್ತೇನೆ, ತದನಂತರ ಪದ್ಯದ ಸಂಪೂರ್ಣ ಸಾರಾಂಶವನ್ನ ತಿಳಿದುಕೊಳ್ಳೋಣ. ಪಯಣ ಬೆಳೆಸಿತು ಸಂಜೆ, ಬಾನು ಭಯವ ಬೀರಿತು ಮಿಂಚಿ ಮೊಳಗಿ, ಬಯಲು ದಿಣ್ಣೆಯನೊಂದು ಮಾಡಿತು ಕಣಿವೆ ತುಂಬುತ್ತ ಕತ್ತಲು, ಕಾಡಿನೊಳಗೆ ನಾನೇ ಒಂಟಿ, ಓಡುತ್ತಿದ್ದೆನು ಹನಿಗೆ ಬೆದರಿ, ಮೋಡ ಮಿಂಚಲು ಹಾದಿ ಹಿಡಿದು ಮೆಟ್ಟಿಲೇರುವ ತಾಣಕ್ಕೆ, ಏನ ನೆಡಹಿದೆ ಸುಯ್ಯಲೇನು ಏನು ನರಳಿಕೆ ಮನುಜನೇನು, ಕಾಣದೇನೋ ದಾರಿ ಹೋಕನೆ ಎಂದು ಗದರಿತು ವ್ಯಕ್ತಿಯು, ಹೆದರಿ ನಿಂತೆನು ಮಿಂಚು ಬೆಳಕುಳು ಮುದುಕನೊಬ್ಬನ ಕಂಡೆನಲ್ಲಿ, ಬರಿಯ ಬಂಡೆಯ ನೊರಗಿ ಕುಳಿತ ಹೊಸಿಲಿನ ಸಾವಿನ ಮುದುಕನ, ಗೌಡ ಕ್ಷಮಿಸೈ ಇರುಳು ಕಾಣದು, ಮೋಡ ಮುಸುಕಿದೆ ಕಾಡಿಗೊಬ್ಬನೆ, ಮೇಡ ಹತ್ತಲು ಕಷ್ಟಬಹುದೈ ಜೊತೆಗೆ ನಿಲ್ಲುವೆ ನೆಂದನು, ಮೊದಲು ಕೋಪಿಸಿ ಬಳಿಕ ನಕ್ಕನು ಮುದುಕ ಮರುಕವ ಹಳಿವ ನಗೆಯ, ಮುದಿಗೆ ಚಳಿಯೇ ಇರುಳೇ ಮಳೆಯೇ ಕಾಡೆ ಮೇಡೆ ನಡೆಯೋ ನೀ, ಹಳುವಿನೊಳಗೂ ಮರುಕಬೇಡವೇ ಇಳೆಯ ಬವಣೆಗೆ ಜಿಡ್ಡು ಬಿದ್ದನೆ, ಕಳೆದ ಬಾಳೊಳು ದಯೆಯ ಕಾಣದೆ ಇಂದು ಕಾಣಲು ಹಳಿವನೆ, ಹಿತದ ಮಾತುಗಳಾಡುತ್ತಾತನ ಕತಿಯ ನಿಳುಹಿದೆ ಬೇಡವೆಂದರು ಜೊತೆಯೊಳೊಯ್ದೆನು ಹೆಜ್ಜೆ ಹೆಜ್ಜೆಗೂ ನಿಂತು ಮುದುಕನ ನಡೆಸುತ್ತ, ಮೇಡ ಹತ್ತುತ್ತಲಿದ್ದೆವಿಂತು ಗೌಡ ಕರಗಿದ, ಕರವ ನೆಮ್ಮಿದ ಮೋಡ ಮಿಂಚಿನ ಬಾನ ಹೋಲಿತು ಎನ್ನ ಮನದ ಭಾವವು, ಗಗನ ಒಳೆಯುವ ಮಿಂಚು ಮುದುಕನ ಮೊಗದಿ ಬಿಂಬಿಸಿ ತಂದು, ಕಂಡೆನು ಉಗುವ ಕಂಬನಿ ಹೊನಲ, ಸೋಜಿಗ ಅಳುವನೇನೀ ಮುದುಕನು, ದುಗುಡವೇತಕೆ ಗೌಡ ಪೇಳೈ ದಿಗಿಲು ಬಿದ್ದೆಯಾ,
ಮುಪ್ಪ ಹಳಿವೆಯ ಬಗೆಯೊಳಾವುದು ನೋವು ಕೋಪವೇ ನಿನ್ನ ಅಬಲತೆಗಳುವೆಯ ಎನ್ನ ಮಾತಿಗೆ ಗೌಡನೆಂದನು ಎನ್ನ ಕರಗಳ ನಮುಕಿ ಮೆಲ್ಲನೆ ನಿನ್ನ ಈ ಬಗೆ ಮರುಕ ತಂದಿತು ಮರೆತ ಕಂದನ ನೆನಪನು ನಡೆದೆವಿಬ್ಬರು ಮೌನದಿಂದ ಅಡವಿಯೊಳಗೆ ನಾನು ಮುದುಕನು ನುಡಿಯು ತಿಳುಹಲು ಬಲ್ಲುದೇನು ಮೌನ ನುಡಿದ ದುಗುಡವ. ಪದ್ಯದ ಸಂಪೂರ್ಣ ಸಾರಾಂಶವನ್ನು ತಿಳಿದುಕೊಳ್ಳೋಣ. ಒಂದು ಕಣಿವೆಯ ನಡುವೆ ಕವಿ ಪಯಣ ಬೆಳೆಸಿದ್ದಾರೆ. ನಿಧಾನವಾಗಿ ಸಂಜೆಯಾಗುತ್ತಿದೆ. ಕತ್ತಲು ಆವರಿಸುತ್ತಿದೆ. ಕತ್ತಲು ಎಂದಾಗ ಎಂಥವರಿಗೂ ಭಯವನ್ನು ತರಿಸುತ್ತದೆ. ಇದೇ ಸಂದರ್ಭದಲ್ಲಿ ಮಿಂಚೊಂದು ಬರುತ್ತದೆ. ಆ ಮಿಂಚು ಕವಿಯ ಮನಸ್ಸಲ್ಲಿ ತಳಮಳ ಮೂಡಿಸಿತು. ಸುತ್ತಲಿನ ಬಯಲು ದಿಣ್ಣೆಯ ಪ್ರದೇಶ ಭಯವನ್ನು ಉಂಟು ಮಾಡಿತು. ಕಾಡಿನೊಳಗೆ ಕವಿ ಒಬ್ಬರೇ ಹೋಗುತ್ತಿದ್ದಾರೆ. ಮಳೆ ಬರುವ ಸೂಚನೆಯಿಂದ ಆ ಕ್ಷಣಕ್ಕೆ ನಾನು ಯಾವ ದಾರಿಯಲ್ಲಿ ಚಲಿಸಲಿ ಎಂದು ಮಿಂಚಿನ ಬೆಳಕಲ್ಲಿ ದಾರಿಯನ್ನು ನೋಡಿದ ಕವಿ ಸುರಕ್ಷಿತ ತಾಣವನ್ನು ಹುಡುಕುತ್ತಾ ಹೊರಟಿದ್ದಾರೆ. ಆ ತಕ್ಷಣವೇ ಓಡುವ ಭರದಲ್ಲಿ ಏನನ್ನೋ ಎಡವಿದರು. ಅಲ್ಲಿ ಒಂದು ರೀತಿಯ ನರಳಿಕೆ ಕೇಳುತ್ತಿದೆ. ಕವಿಗೆ ಏನಿರಬಹುದು, ಈ ಕತ್ತಲ ಕಣಿವೆಯಲ್ಲಿ ಯಾರಿರಬಹುದು ಎಂದು ಯೋಚಿಸುತ್ತಿರುವಾಗಲೇ ಕಣ್ಣು ಕಾಣುವುದಿಲ್ಲವೇ ದಾರಿ ಹೋಕನೆ ಎಂದು ವ್ಯಕ್ತಿಯೊಬ್ಬನ ಗದರಿಕೆಯ ಧ್ವನಿ ಕೇಳಿಸುತ್ತದೆ. ಹೆದರಿ ನಿಂತ ಕವಿಗೆ ಕಂಡದ್ದು ಮಿಂಚಿನ ಬೆಳಕಲ್ಲ, ಸಾವಿನ ಹೊಸ್ತಿಲಲ್ಲಿ ಇರುವ ಒಬ್ಬ ಮುದುಕ. ಆತ ಬಂಡೆಯೊಂದಕ್ಕೆ ಒರಗಿ ಕುಳಿತಿದ್ದಾನೆ. ಆಗ ಕವಿ, ಗೌಡ ಕ್ಷಮಿಸು, ರಾತ್ರಿಯಲ್ಲವೇ, ಮೋಡ ಮುಚ್ಚಿದೆ, ಕತ್ತಲು ಬೇರೆ, ಏನೇನೂ ಕಾಣಿಸುತ್ತಿಲ್ಲ, ಕಾಡಿನ ದಾರಿಯಲ್ಲವೇ, ಬೆಟ್ಟವನ್ನು ಹತ್ತಲು ಕಷ್ಟವಾಗಿದೆ. ನಾನು ಒಬ್ಬನೇ ಒಂಟಿ ಇರುವೆ, ಇಬ್ಬರು ಜೊತೆಯಾಗಿ ಸಾಗಬಹುದಲ್ಲವೇ? ಕಾಡೆಲ್ಲ ಕತ್ತಲು, ಮಳೆ ಬೇರೆ ಆಗುವ ಸೂಚನೆ ಆಗುತ್ತಿದೆ, ಇಬ್ಬರು ಜೊತೆಯಲ್ಲಿ ಹೋಗೋಣ ಬನ್ನಿ ಎಂದರು ಕವಿ. ಕವಿಯ ಮಾತು ಮುದುಕನಿಗೆ ತಕ್ಷಣ ಕೋಪ ತರಿಸಿತು. ನಂತರ ಸಾವರಿಸಿಕೊಂಡು ಮುದುಕ ಹೇಳುತ್ತಾನೆ, ನಾನು ಸಾವಿನ ಹೊಸ್ತಿಲಿನಲ್ಲಿ ನಿಂತಿದ್ದೇನೆ. ನನಗೆ ಚಳಿಯಾದರೇನು, ಮಳೆಯಾದರೇನು, ಗುಡುಗು ಸಿಡಿಲು, ರಾತ್ರಿ, ಕಾಡು, ಬೆಟ್ಟ ಇವುಗಳ ಭಯ ಕಾಡುವುದಿಲ್ಲ ಎಂಬ ತಾತ್ಸಾರದ ನಗೆ ನಕ್ಕನು. ಮುದುಕನ ಮಾತಿಗೆ ಒಂದು ಕ್ಷಣ ಯೋಚಿಸಿದ ಕವಿ, ಕಾಡಾದರೇನು, ಕರುಣೆ ಇರಬೇಡವೇ? ಮನದಲ್ಲಿ ಜೀವನದಲ್ಲಿ ಬಹಳಷ್ಟು ಕಷ್ಟಪಟ್ಟಿರಬಹುದು. ಹಾಗಾಗಿ ಆ ಮುದುಕನ ಮನಸ್ಸು ಜಡ್ಡುಗಟ್ಟಿರಬಹುದು. ಇಲ್ಲವೇ ಹಿಂದಿನ ಕಷ್ಟದ ಸಂದರ್ಭದಲ್ಲಿ ಸಿಗದ ಸಹಾಯ ಇಂದೇಕೆ ಪಡೆಯಬೇಕು ಎಂಬ ಭಾವನೆಯಿಂದ ಈ ಮುದುಕ ನನ್ನ ಮಾತುಗಳಿಂದ ಕೋಪಗೊಂಡನೆ. ಏನೋ ಆ ಮುದುಕನ ಮನದಲ್ಲಿ ಅಗಾಧವಾದ ದುಗುಡವಿದೆ. ಆ ದುಗುಡದಿಂದ ಆತ ಈ ರೀತಿ ಮಾತನಾಡುತ್ತಿದ್ದಾನೆ. ಇರಲಿ ಎಂದು ನಿಧಾನವಾಗಿ ಅವನೊಂದಿಗೆ ಹಿತವಾಗಿ ಮಾತಾಡುತ್ತಾ, ಅವನು ಎಷ್ಟು ಕೋಪಿಸಿದರೂ ಕೋಪಗೊಳ್ಳದೆ ಅವನ ಹೆಜ್ಜೆಗೆ ತಾನೂ ಹೆಜ್ಜೆ ಹಾಕುತ್ತಾ, ಅವನು ನಿಂತರೆ ಕವಿಯೂ ನಿಲ್ಲುತ್ತಾ ಮುದುಕನನ್ನು ನಡೆಸುತ್ತಾ ಬೆಟ್ಟವನ್ನು ಹತ್ತುತ್ತಿದ್ದರು. ನಿಧಾನವಾಗಿ ಕವಿಯ ಕೈ ಹಿಡಿದು ಹತ್ತತೊಡಗಿದನು ಮುದುಕ. ನಂಬಿಕೆಯ ಮೋಡ ಮಿಂಚುಗಳನ್ನು ಇಬ್ಬರ ಮೇಲೆ ಎರಚುತ್ತಿತ್ತು. ಮಿಂಚಿನ ಬೆಳಕಲ್ಲಿ ಇಬ್ಬರ ಮನವು ಒಂದಾಗಿತ್ತು. ಗಗನದ ಮಿಂಚಿನಲ್ಲಿ ಕವಿ ಮುದುಕನ ಮುಖವನ್ನು ನೋಡಿದನೋ, ಆ ಮುದುಕನ ಕಣ್ಣಲ್ಲಿ ಧಾರಾಕಾರವಾಗಿ ಕಣ್ಣೀರು ಬರುತ್ತಿತ್ತು. ಅಷ್ಟು ಕೋಪಿಸಿಕೊಂಡ ಮುದುಕನ ಕಣ್ಣಲ್ಲಿ ನೀರೇ, ಅಳುವನೆ ಎಂದುಕೊಳ್ಳುತ್ತಾ ಮುದುಕನನ್ನು ಕೇಳಿದರು. ಮುದುಕ, ಭಯವಾಯಿತೆ? ಈ ಕಾಡು ಕಣಿವೆಯ ದಾರಿ ನಿನ್ನ ಮುಪ್ಪಿನ ಬಗೆಗೆ ಬೇಸರವೇ? ಇಲ್ಲವೇ ಯಾರ ಮೇಲಾದರೂ ಬೇಸರವೇ? ಇಲ್ಲವೇ ಈ ವಯಸ್ಸಿನಲ್ಲಿ ಬೆಟ್ಟ ಹತ್ತಬೇಕು ಎಂಬ ಚಿಂತೆಯೇ? ಈ ಬೆಟ್ಟ ಹತ್ತಲು ಸಾಮರ್ಥ್ಯ ನನ್ನಲ್ಲಿ ಇಲ್ಲವಾಯಿತಲ್ಲ ಎಂಬ ದುಃಖವೇ ಎಂದು ಕವಿ ಕೇಳಿದರು. ಆಗ ಆ ಗೌಡ
ಕವಿಯ ಕೈಗಳನ್ನು ಹಿಡಿದು ಮೆಲ್ಲನೆ, ನೀನು ನನ್ನನ್ನು ಈ ರೀತಿ ಕೈ ಹಿಡಿದು ಕರೆದುಕೊಂಡು ಹೋಗುತ್ತಿರುವುದು ನನ್ನ ಮಗನನ್ನು ನೆನಪಿಸುತ್ತಿದೆ ಎಂದನು. ಈ ಮಾತಿಗೆ ಕವಿ ಏನು ಉತ್ತರ ನೀಡಬೇಕೆಂದು ತಿಳಿಯದಾದರು. ಈ ನಂಬಿಕೆಯ ವಿಶ್ವಾಸಪೂರ್ಣ ಮಾತಿನ ಮುಂದೆ ಕವಿಗೆ ಏನು ಮಾತನಾಡಬೇಕೆಂದು ತೋಚದಂತಾಯಿತು. ಇಬ್ಬರ ಮನದಲ್ಲೂ ಮೌನ ಆವರಿಸಿತು. ಕಣಿವೆಯುದ್ದಕ್ಕೂ ಇಬ್ಬರು ನಡೆದು ಹೋದರು. ಮೌನವೇ ಅಲ್ಲಿ ಮಾತಾಯಿತು.